ನಿಮಗೆ ರೆಸಿಡ್ಯೂಸ್ ಇದ್ರೂ ಅದನ್ನೆಲ್ಲ ತೊಗೊಂಡ್ಬಿಡ್ತೀವಿ. ದಾಳಿಂಬ್ರಿಯಲ್ಲಿ ಆ ಥರ ಇರಲ್ಲ. ದಾಳಿಂಬ್ರಿ ಎರಡು ಮೂರು ಸಲ ನೀವು ತಿರುಗಿಸ್ರಿ, ಒಂದೇ ಸಲ ತಿರುಗಿಸಿದ್ರೆ ಅವ್ರು ತೆಗಿಯಲ್ಲ. ಇದೆಷ್ಟ ಲೋಡ್ ಆಗ್ಬಿಟ್ರೆ ನಿಮಗೆ ಸೈಜ್ ಬರೋದಿಲ್ಲ. ನಾನು ಇನ್ಮೇಲಿಂದ ದಾಳಿಂಬೆ ಕೃಷಿ ಮಾಡ್ತಿರೋ ಎಲ್ಲಾ ರೈತರಿಗೂ ಒಳ್ಳೆ ಉಪಯುಕ್ತ ಮಾಹಿತಿಗಳು ಕೊಡೋಣ ಅಂತ ಡಾಕ್ಟರ್ ಕನ್ಸಲ್ಟೆನ್ಸಿ ಪ್ರಕಾರ ಡೈಲಿ ವಿಡಿಯೋಸ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಅವರು ಡಾಕ್ಟರ್ ಜೊತೆ ಪ್ರತಿಯೊಂದು ಪ್ಲಾಟಿಗೂ ಹೋಗಿ ಅಲ್ಲಿರೋ ರೈತರನ್ನ ಮಾತಾಡಿಸ್ಕೊಂಡು ಅಲ್ಲಿ ಯಾವ ಥರ ಬೆಳೀತಾರೆ, ಒಂದೇ ಥರ ಬೆಳೀತಾರೋ ಅಥವಾ ಬೇರೆ ಬೇರೆ ಥರನೂ ಈ ದಾಳಿಂಬೆ ಕೃಷಿ ಮಾಡ್ತಾರೋ ಫ್ಲಾಟ್ಗಳು ವಿಸಿಟ್ ಮಾಡ್ತಾ ಇರೋದು. ಸುಮಾರು ಹೊರ ರಾಜ್ಯಕ್ಕೂ ಹೋಗಿ ಫ್ಲಾಟ್ಗಳನ್ನ ವಿಸಿಟ್ ಮಾಡಿ ಕನ್ಸಲ್ಟೆನ್ಸಿ ಎಲ್ಲ ಹೇಳಿ ರೈತರಿಗೆ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಲೂ ರೈತರು ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಫ್ಲಾಟಿಗೂ ಅವ್ರ ಜೊತೆ ಹೋಗ್ತೀನಿ, ನಿಮಗೆ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ. ಹಂಗಾಗಿ ಈ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಫಸ್ಟ್ ಇವತ್ತು ನಾವು ಡಾಕ್ಟ್ರು ಪರಿಚಯ ಮಾಡ್ಕೊಳ್ಳೋಣ, ಬನ್ನಿ ಗೈಸ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ತಮ್ಮ ಹೆಸರು ಗೊತ್ತಾಗಲಿಲ್ಲ. ನಮ್ಮ ಹೆಸರು ಶ್ರೀನಿವಾಸರಾಜು ಅಂತ. ನೀವು ದಾಳಿಂಬ್ರಿ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯಿತು ಸರ್? ಸುಮಾರು 25 ವರ್ಷ ಆಗಿದೆ ನಾನು ದಾಳಿಂಬ್ರಿ ಫೀಲ್ಡಲ್ಲಿ ಬಂದು. ನನ್ನ ಗ್ರ್ಯಾಜುಯೇಷನ್ ಅಂದರೆ BSc ಅಗ್ರಿಕಲ್ಚರ್ ಮುಗಿದ ಮೇಲೆ ಇದೇ ಕನ್ಸಲ್ಟೆನ್ಸಿಯಲ್ಲಿ ಅವಾಗಿನಿಂದ ಇಲ್ಲಿವರೆಗೆ ಮುಂದುವರಿತಾ ಬರ್ತಾರೆ. ಸರ್, ನೀವು ಕರ್ನಾಟಕ ಒಂದೇ ಸ್ಟೇಟ್ ನೋಡ್ತಾ ಇದ್ದೀರಾ ಅಥವಾ ಆಚೆ ಹೊರ ರಾಜ್ಯಕ್ಕೂ ಹೋಗಿ ದಾಳಿಂಬ್ರಿ ಎಲ್ಲನೂ ಚೆಕ್ ಮಾಡಿ? 3 ರಾಷ್ಟ್ರಗಳಿಗೆ ಹೋಗ್ತಾ ಇರ್ತೀನಿ ಸರ್. ಯಾವ್ದಾವ್ದು? ಆಂಧ್ರ ಮತ್ತು ಕರ್ನಾಟಕ. ಕರ್ನಾಟಕ ಫುಲ್ ಆಲ್ರೌಂಡ್. ನಿಮಗೆ ನಾರ್ತ್ ಕರ್ನಾಟಕದಿಂದ ಸೌತ್ವರೆಗೆ, ಅಂದರೆ ಬೀದರಿಂದ ಕೊಳ್ಳೇಗಾಲವರೆಗೆ ನನ್ನ ಪ್ಲಾಟ್ಗಳಿದ್ದಾವೆ. ನನ್ನ ಫಾರ್ಮರ್ಸ್ ಇದ್ದಾರೆ. ಸುಮಾರು ಒಂದು 5,000 ಜನ ನನ್ನ ರೈತರಿದ್ದಾರೆ. ಇನ್ನೊಂದು, ನೀವು ಕಡಿಮೆ ಮೆಡಿಷನ್ ನೋಡಿದು ಒಳ್ಳೆ ಇಳುವರಿ ತೆಗೆಯುತ್ತೀರಾ ಅಂತ ಹೇಳ್ತಾ ಹೋದ್ರು ರೈತರನ್ನು ಸಹಿತ. ಯಾಕಂದರೆ ಜಾಸ್ತಿ ಖರ್ಚು ಮಾಡಿದ್ರೆ ಮಾರ್ಕೆಟ್ ವ್ಯಾಲ್ಯೂ ಕಮ್ಮಿ ಆದ್ರೂ ರೈತ ಭಾಳಷ್ಟು ತೊಂದರೆಗಳಿಗೆ ಈಡಾಗ್ತಾ ಇರ್ತಾನೆ. ಯಾಕಂದರೆ ಇದು ಎನ್ವೈರ್ಮೆಂಟಲ್ ಆಗಿ ಬೇಸ್ ಮೇಲೆ ನಮ್ಮ ಕ್ರಾಪ್ ಬರ್ತಾ ಇರುತ್ತೆ. ಅದಕ್ಕೆ ಇನ್ನು ಅದೇ ಬಿಟ್ಟು ಇನ್ನು ರೆಸಿಡ್ಯೂಸ್ ಅಂದರೆ ನಾವು ತಿನ್ನೋ ಒಂದು ಪದಾರ್ಥದಲ್ಲಿ ಕೆಮಿಕಲ್ ಕಂಟೆಂಟ್ ಕೂಡ ಕಮ್ಮಿ ಬರ್ತಾ ಇರುತ್ತೆ. ನಾವು ಯಾವ ಕೆಮಿಕಲ್ ಯಾವ ಟೈಮಲ್ಲಿ ಹೊಡಿಬೇಕು, ಎಷ್ಟು ನಾವು ರೆಸಿಡ್ಯೂ ಕಮ್ಮಿ ಮಾಡಬೇಕು ಅನ್ನೋದನ್ನು ನಾವು ಭಾಳಷ್ಟು ಯೋಚನೆ ಮಾಡಿ ನಮ್ಮ ರೈತ ಬಾಂಧವರಿಗೆಲ್ಲನೂ ಹೇಳ್ಕೊಡ್ತಾ ಇರ್ತೀವಿ. ಸರ್, ಈಗ ನಮ್ಮ ರೈತರಿಗೆ ಏನು ಮೈಂಡ್ಸೆಟ್ ಆಗಿಬಿಟ್ಟಿದೆ ಅಂದರೆ, ತುಂಬ ಈಗ ಇಳುವರಿ ಬಂದಿಲ್ಲ ಅಂತ ಏನು ಮಾಡಿಬಿಡ್ತಾರೆ, ತುಂಬ ಮೆಡಿಷನ್ ನೋಡಿದು ನಿಮ್ಮ ಹತ್ರ ಕೇಳ್ತಾರೆ, ಇನ್ನೊಬ್ರ ಹತ್ರ ಇದನ್ನು ಮಾಡ್ತಾರೆ. ಅದೇನಾಗ್ತಾ ಇದೆ, ರೈತರಿಗೆ ಸ್ವಲ್ಪ ಗೊಂದಲ ಜಾಸ್ತಿ ಆಗ್ತಾಯಿದೆ ಈ ದಾಳಿಂಬ್ರೆ ಬಗ್ಗೆ. ಯಾಕಂದರೆ ಈಗ ರೈತ ಕೂಡ ಒಂಥರ ಭಯ ಹುಟ್ಟುತ್ತೆ. ಎಷ್ಟು ಅಮೌಂಟ್ ಬೇಕೋ ಅಷ್ಟಕ್ಕಂತೂ ಜಾಸ್ತಿ ಸಾಲ ತರೋದು, ಇದೆಲ್ಲ ತರೋದ್ರಿಂದ ಏನಂದರೆ ಗೊಂದಲಗೀಡಾಗಿ ಜಾಸ್ತಿ ಔಷಧಿ ಎಲ್ಲ ಸ್ಪ್ರೇ ಮಾಡ್ತಾ ಇರ್ತಾರೆ. ನನ್ನ ಅನಿಸಿಕೆ ಏನಂದರೆ, 99% ವಾತಾವರಣದ ಮೇಲೆ ಅವಲಂಬನೆ ಆಗಿರುತ್ತೆ. ನಾವು ಮಾಡಿದ್ರೂ, ಯಾಕೆ ನೀವು ಫಾರ್ಮರ್ ಮಾಡಿದ್ರೂ 1% ಮಾತ್ರ ನಮ್ಮ ಕೈಯಲ್ಲಿರೋದು. ಅದಕ್ಕಾಗಿ ಏನಾಗುತ್ತೆ ಅಂದರೆ, ನೀವು ಭಯ ಬಿದ್ದು ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅಂತೇಳಿ 4-5 ಔಷಧಿಗಳು ಇಲ್ಲದ್ರೆ ಭಾಳ ಔಷಧಿಗಳು ಮಿಕ್ಸ್ ಮಾಡಿ ಹೊಡೆಯೋದ್ರಿಂದ ನಿಮಗೆ ಮುಂದೆ ಫ್ಯೂಚರ್ನಲ್ಲೂ ಕೂಡ ಆ ಪದಾರ್ಥದಲ್ಲಿ ಅಂದರೆ ಈ ದಾಳಿಂಬ್ರಿಯಲ್ಲಿ ನಿಮಗೆ ರೆಸಿಡ್ಯೂಸ್ ಭಾಳಷ್ಟು ಜಾಸ್ತಿ ಬಂದ್ಬಿಡ್ತವೆ. ಈ ದಾಳಿಂಬ್ರೆ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ. ಇದು ತುಂಬ ಮೆಡಿಷನ್ ಅಂತಲೂ ಜಾಸ್ತಿ ಹೇಳ್ತಾರೆ. ಅಲ್ಲ, ಬಟ್ ಏನಂದರೆ ದಾಳಿಂಬ್ರಿ ಬೇರೆ ನಿಮಗೆ ಕ್ರಾಪಿಗೆ ನೀವು ಕಂಪೇರ್ ಮಾಡಿದ್ರೆ ದಾಳಿಂಬ್ರಿಯಲ್ಲಿ ಅಷ್ಟು ನಿಮಗೆ ರೆಸಿಡ್ಯೂಸ್ ಬರಲ್ಲ. ಯಾಕಂದರೆ ನೀವು ತಗೊಳ್ಳಿ, ದ್ರಾಕ್ಷಿ ತಗೊಳ್ಳಿ, ಅದನ್ನು ಪೂರ್ತಿ ನಾವು ಹಣ್ಣನ್ನೇ ತೊಗೊಂಡ್ಬಿಡ್ತೀವಿ. ಹೌದು, ಅದು ಪೆರಿಕಾಪ್ ಅಂದರೆ ಮೇಲುಗಡೆ ನಿಮಗೆ ರೆಸಿಡ್ಯೂಸ್ ಇದ್ರೂ ಅದನ್ನೆಲ್ಲ ತೊಗೊಂಡ್ಬಿಡ್ತೀವಿ. ದಾಳಿಂಬ್ರಿಯಲ್ಲಿ ಆ ಥರ ಇರಲ್ಲ. ದಾಳಿಂಬ್ರಿಯಲ್ಲಿ ಏನಾಗುತ್ತೆ ಅಂದರೆ ನಾವು ಚಿಪ್ಪೆ ಬಿಡಿಸ್ತೀವಿ. ಚಿಪ್ಪಿನಲ್ಲಿ ಕೂಡ ಭಾಳಷ್ಟು ಕೆಮಿಕಲ್ಸ್ ಹೋಗ್ಬಿಡ್ತವೆ. ಏರಿಯಲ್ಸ್ ಅಂದರೆ ಒಳಗಡೆ ಬೀಜ ನಾವೇನು ತಿಂತೀವಲ್ಲ, ಆ ಬೀಜ ಏನಾಗುತ್ತೆ ಅಂದರೆ ಕೆಮಿಕಲ್ ಭಾಳಷ್ಟು ಕಮ್ಮಿ ಇರುತ್ತೆ. ಇದು ಯಾವ ಥರದ್ದು, ನೀವು ಎಷ್ಟು ಕೆಮಿಕಲ್ ಹೊಡೆದ್ರೂ ಇದು ರೆಸಿಡ್ಯೂ ಬರುತ್ತೆ, ಇದು ಬರುತ್ತೆ ಅನ್ನೋದು ಕರೆಕ್ಟ್ ಅಲ್ಲ. ಯಾಕಂದರೆ ಬೇರೆ ಬೇರೆ ಕ್ರಾಪ್ಸ್ ಇದ್ದಾವೆ. ನೀವು ದ್ರಾಕ್ಷಿ ತೊಗೊಳ್ಳಿ, ಇಲ್ಲದ್ರೆ ನೀವು ಇದು ಪೇರ್ಲಣ್ಣು ತೊಗೊಳ್ರಿ. ಇವೆಲ್ಲ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಹೋಲ್ ಫ್ರೂಟನ್ನು ನಾವು ಕನ್ಸ್ಯೂಮ್ ಮಾಡ್ತಿರ್ತೀವಿ. ಆವಾಗ ಏನಾಗುತ್ತೆ, ಅಲ್ಲಿ ರೆಸಿಡ್ಯೂಸ್ ಇರುತ್ತೆ. ಇದರಲ್ಲಿ ಅಂಥ ರೆಸಿಡ್ಯೂ ಅಂಥ ಕೆಮಿಕಲ್ಲು ಇರೋಲ್ಲ. ಈ ವರ್ಷ ಸೆಟ್ಟಿಂಗ್ ಇಲ್ಲ ಅಂತಾರೆ ಎಲ್ಲರೂ. ಇವೆಲ್ಲ ನೋಡಿ, ಎಲ್ಲ ನೀವು ಕಳಿಸ್ತೀರಿ ಕಟ್ಬೇಕಾರೆ ಗಿಡ ಕಟ್ಟಿಸ್ಬೇಕಾರೆ 2 ಸಲ ತಿರುಗಿಸ್ರಿ. ಒಂದೇ ಸಲ ನೀವು ತಿನ್ ಮಾಡೋಕೆ ಆಗೋದಿಲ್ಲ.